ಒಂದು ಅಡ್ವೈಸರಿ ಕಳಿಸ್ತೀವಿ ಅವ್ರಿಗೆ. ನೀವು ಕನ್ನಡ ನಾಡದಲ್ಲಿದ್ದೀರಿ, ದಯವಿಟ್ಟು ಹಾಕಿ ಅಂತ ಒಂದು ಅಡ್ವೈಸರಿ ಕಳಿಸ್ತೀವಿ. ಅದ್ರಾಗ ಯಾರು ಮಾಡ್ತೀವಿ. ಸರ್, ನಿನ್ನೆ ಕಾರ್ಯಕ್ರಮದಲ್ಲಿ, ಕಾಂಗ್ರೆಸ್ ಸಂಸ್ಥಾಪನಾ ಕಾರ್ಯಕ್ರಮದಲ್ಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜಾತಿ ಜನಗಣತಿಯನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ರೆಡಿ ಇರುವಂಥದ್ದು ತೆಗೆದುಕೊಳ್ಳುವಂಥದ್ದು ವಿಚಾರದಲ್ಲೇ ಇಲ್ಲಿ ಗೊಂದಲ ಇದೆಯಲ್ಲ ಸರ್? ನೋಡಿ, ಕೇಳಿ ಜಾತಿ ಗಣತಿ ಬಗ್ಗೆ ಯಾರ್ದು ಇರೋದಿಲ್ಲ. ನಮ್ಮ ಪಕ್ಷ ತುಲಸ ನಿಲುವು ಪಡೆದಿದೆ. ಕೆಲವೊಂದು ಅಲ್ಲಿ ಇರುವಂಥ ಒಳಗಡೆ ಸಮಸ್ಯೆಗಳಿದ್ದಾವೆ. ನಾನು ಹೇಳಿದ್ದೀನಿ, ಪದೇ ಹೇಳಿಸ್ಬೇಡಿ, ನನಗೆ ಎಷ್ಟು ಸಲ ಹೇಳಿಸ್ತೀರ. ನಾನು ಹೇಳಿದ್ದೀನಿ, ಒಂದೇ ಈಗ ಲಿಂಗಾಯತರಲ್ಲಿ ಏನಾಗಿದ್ದಾವೆ, ಉಪಜಾತಿಗಳು ಮೀಸಲಾತಿ ಸಲುವಾಗಿ ಹಿಂದೂ ಗಾಣಿಗ, ಹಿಂದೂ ಸಾದ್ರು, ಹಿಂದೂ ಕಣಿಜ್ಗ, ಹಿಂದೂ ರೆಡ್ಡಿ ಹೀಗೆ ಬರ್ಸಿದ್ದಾರೆ. ಹೀಗೆ ಬರ್ಸಿದ್ರಿಂದ ಅದು ಅವರು ನಾಳೆ ಆಯ್ದ ಜನಸಂಖ್ಯೆಯಲ್ಲಿ ಕೌಂಟ್ ಆಗೋದಲ್ಲ. ಎಲ್ಲ ಲಿಂಗಾಯತರು ಒಂದೇ ಸೂರಿನಡಿ ತಗೊಂಡು ತಾವು ಮಾಡಿದರೆ ಒಂದು ದಿವಸ ನಮ್ಮ ಪರ್ಸೆಂಟೇಜು 17ರಿಂದ 22% ಲಿಂಗಾಯತರು ರಾಜ್ಯದಲ್ಲಿ ಇದ್ದೀವಿ. ಒಂದು ವೇಳೆ ನೀವು ಅದನ್ನು ಅವರು ಉಪಜಾತಿ ಬೇರೆ ಅದನ್ನು ಮೀಸಲಾತಿ ಸಲುವಾಗಿ 2A ಸಲುವಾಗಿ 3A ಸಲುವಾಗಿ ಅವ್ರು ಬರ್ಸಿದ್ದಾರೆ. ಯಾಕಂದರೆ ಹಿಂದೂ ಲಿಂಗಾಯತ ಸಾಧನ ಬರ್ಸಿರೋರಿಗೆ 2A ಮೀಸಲಾತಿ ಸಿಗೋದಿಲ್ಲ, ಹಿಂದೂ ಸಾಧನ ಬರ್ಸಿರೋ ಮೀಸಲಾತಿ ಸಿಗ್ತದೆ. ಇದೆಲ್ಲ ಸಮಸ್ಯೆಗಳಿದ್ದಾವೆ, ಇದನ್ನು ಸರಿಪಡಿಸಬೇಕಾಗಿದೆ. ಅವರೆಲ್ಲರೂ ಕೂಡ ಬಂದು ಬರ್ಸಿದ್ರು ಕೂಡ ಅವ್ರಿಗೆ ಮೀಸಲಾತಿ ಸಿಗ್ತಾರೆ. ಹಿಂದೂ ಲಿಂಗಾಯತ ಸಾಧನಂತೆ ಬರ್ತಾರೆ, ಹಿಂದೂ ಲಿಂಗಾಯತ ಗಾಣಿಗೆ ಅಂತ ಬರ್ತಾರೆ, ಹಿಂದೂ ಲಿಂಗಾಯತ ರೆಡ್ಡಿ ಅಂತ ಬರ್ತಾರೆ, ಹಿಂದೂ ಲಿಂಗಾಯತ ಬಣಜಿಗಂತ ಬರ್ತಾರೆ. ಹೀಗಾಗಿ ಏನಾಗುತ್ತೆ, ಈಗ ಒಂದು ವೇಳೆ ಅವ್ರನ್ನ ಹಿಂದೂ ಸಾಧರು, ಹಿಂದೂ ಗಾಣಿಗ, ಹಿಂದೂ ಬಣಜಿಗ, ಹಿಂದೂ ರೆಡ್ಡಿ ಇನ್ನಿತರ ಯಾವ್ದಾದ್ರು ಬರ್ಸಿದ್ರೆ ಅದನ್ನು ನೀವು ಕೌಂಟ್ ಮಾಡಿದರೆ ನಮ್ಮ ಲಿಂಗಾಯತ್ ಪಾಪ್ಯುಲೇಷನ್ ಏನಾಗುತ್ತೆ, 17ರಿಂದ 22% ಏನಿದೆ ಅಂತ ನಾವು ಹೇಳ್ತೀವಿ, ಅದು ಬಂದು 11% ಬರ್ತದೆ. ಅದೇ ರೀತಿ ಒಕ್ಕಲಿಗರಲ್ಲೂ ಕೂಡ ಆಗ್ತದೆ. ಅದನ್ನು ಸರಿಪಡಿಸಿ. ನಾವು ಜಾತಿ ಗಣತಿಗೆ ವಿರೋಧ ಇಲ್ಲ. ಮುಖ್ಯಮಂತ್ರಿಗಳಿಗೂ ವಿನಂತಿಯನ್ನು ಮಾಡಿಕೊಟ್ಟಿದ್ದೀವಿ, ಪತ್ರ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಅದನ್ನು ಗಮನಕ್ಕೆ ತಗೋತಾರೆ ಅನ್ನೋ ವಿಶ್ವಾಸವೂ ನಮಗಿದೆ. ಇದನ್ನು ಸರಿಪಡಿಸಿ ಒಂದೇ ಸೂರಿನಡಿ ಎಲ್ಲ ಲಿಂಗಾಯತರು ತೊಗೊಂಡ್ಬಡಿ, ಒಂದೇ ಸೂರಿನ ಒಕ್ಕಲಿಗರನ್ನು ತೊಗೊಂಬನ್ನಿ, ಇನ್ನೊಂದು ಯಾವ ಜಾತಿ ಇರೋದು ತೊಗೊಂಬನ್ನಿ. ಈ ರೀತಿ ತಪ್ಪು ಆಗಬಾರ್ದು ಅನ್ನೋದು ಒಂದು ವಿನಂತಿ. ಜಾತಿ ಗಣತಿಗೆ ವಿರೋಧ ಇಲ್ಲ, ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದಷ್ಟೇ. ಸರ್, ಕೊನೆಯ ಪ್ರಶ್ನೆ. ನಿಮ್ಮ ಕಾರ್ಯಕರ್ತರು ಒಂದಷ್ಟು ಜನ ಟ್ವೀಟನ್ನು ಮಾಡ್ತಾ ಇದ್ದಾರೆ. ಏನಂತಂದು ಹೇಳಿದ್ರೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕನ್ನಡಪರ ಸಂಘಟನೆಗಳನ್ನು, ಕಾರ್ಯಕರ್ತರನ್ನ ಎಲ್ಲರೂ ಬಂಧನ ಮಾಡ್ತಾ ಇದ್ದಾರೆ. ಆದರೆ ಕೋಮು ದೋಷ ಹರಡುವಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಇನ್ನೂ ಕೂಡ ಬಂಧನ ಮಾಡಿಲ್ಲ ಅನ್ನೋಂಥದ್ದು ನಿಮ್ಮದೇ ಕಾರ್ಯಕರ್ತರು ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಒಂದನೇದ್ದು ಕನ್ನಡ ಸಂಘಟನೆಗಳು ಇದು ಬೇರೆ, ಇವತ್ತೇನೋ ತಿಳಿದು ಆಗಿದೆ. ಅದು ಸರಿಪಡಿಸ್ಕೊಂತ ಕೆಲಸ ಆಗ್ತದೆ. ಅವ್ರು ಸರಿಪಡಿಸ್ಕೋಕ್ಕಿಂತ ಕನ್ನಡ ಸಂಘಟನೆಗಳು ಮಾಡೋಕ್ಕಿಂತ ನಾವೇ ಮೊದಲೇ ಅದನ್ನು ಅಡ್ವೈಸರಿ ಕಳಿಸಿ ಸರ್ಕಾರ ಕೆಲಸ ಮಾಡ್ತದೆ. ಸೊ ಅದು ಅಲ್ಲಿಗೆ ಮುಗಿದ ಅಧ್ಯಾಯ. ಅದು ಎರಡನೇದಾಗಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ಇದು ಉದ್ದೇಶಪೂರ್ವಕವಾಗಿದೆ, ಭಾಳ ದುರುದ್ದೇಶದಿಂದ ಕೂಡಿದಂಥದ್ದು, ಒಂದು ಕೆಟ್ಟ ಚಾಳಿ ಇದು. ಹೀಗಾಗಿ ಆ ಪ್ರಭಾಕರ್ ಭಟ್ ಇರಲಿ ಅಥವಾ ಇನ್ನಿತರು ಯಾರೇ ಇರಲಿ, ಯಾವುದೇ ಪಕ್ಷದವ್ರು ಇರಲಿ, ಯಾವುದೇ ಜಾತಿಯವರು, ಯಾವುದೇ ಧರ್ಮದವರು ಇರಲಿ, ಇಂಥ ಕೋಮು ಭಾವನೆಗಳನ್ನ ಏನು ಬಿತ್ತುವಂಥ ಜನ ಇದ್ದಾರೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಇದು ನಮ್ಮ ರಾಜ್ಯ ಏನಿದೆ, ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಸ್ಮರಣೆ ಮಾಡಬೇಕು. ರಾಷ್ಟ್ರಕವಿ ಕುವೆಂಪು ಅವ್ರು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ. ಸರ್, ಸತೀಶ್ ಜಾರಕಿಹೊಳಿ ನಿನ್ನೆ ಮತ್ತೆ ಮಾತಾಡಿದ್ರು 3 DCM ಆಗಬೇಕು ಅಂತ. ಲೋಕಸಭೆ ಚುನಾವಣೆ ಒಳಗಡೆ 3 DCM ಆದರೆ ಒಳ್ಳೇದಾಗುತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದೆ ಸರ್. ನೋಡಿ, ಸತೀಶ್ ಜಾರಕಿಹೊಳಿ ಅವರಾಗಲಿ ಹಿಂದೆನೂ ಕೂಡ ಇದೆಲ್ಲ ಬಗ್ಗೆ ಡಿಮ್ಯಾಂಡ್ ಇತ್ತು. ಈಗ ಇದು ಪಕ್ಷದ ಒಳಗಡೆ ನಾನು ಹೊರಗಡೆ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸ ಅಲ್ಲ. 3 ಆಗಬೇಕು, ಏನಾಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಬೇಡ, ಎಲ್ಲನೂ ಕೂಡ ಪಕ್ಷದ 4 ಕೋಟಿ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಅದು ನಾನು ಇಲ್ಲೇನು ಹೇಳೋದಲ್ಲ, ನಾನು ಬಹಿರಂಗವಾಗಿ ಹೇಳೋದು. ನನ್ನ ಅಭಿಪ್ರಾಯ ಹೇಳಿದೆ, ನಾನು ಪಕ್ಷದಲ್ಲಿ ಹೇಳ್ತೇನೆ. ಸಂಬಂಧಿಸಿದವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಸಂಬಂಧಿಸಿದವರು ನಮ್ಮ ಅಭಿಪ್ರಾಯ ಅಲ್ಲಿ ಹೇಳ್ತೀವಿ. ಇಲ್ಲಿ ಇರುವಂಥ ಕೆಲಸ ಅಲ್ಲ. ನೀವು ಮಾಡ್ತಿದ್ರೆ ನಿಮ್ಗೆ ಹೇಳ್ತಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.